ತರದನ್ನೆಲ್ಲ ಕೇಳಿದು ಮಾನ ನಷ್ಟ ಮಾಡಿ ಬಿಡುವೆನ. ಲೈ ಮಂದಮತಿಯೇ ಎತ್ತರ ತಟ್ಟಿ ಹುಚ್ಚು ನಾಯಿಯಂತೆ ಸಿಕ್ಕಂತೆ ನೋಡಿದರೆ ನನ್ನ ದಯಸಿ ಬಿಡದ ಬಂಡ ಸಮಾನಪ್ಪನವರು ಬಾಣಾಸುರನ ಪಾತ್ರ ಮಾಡಿದವರಿಗೆ 100 ರೂಪಾಯಿ 60 ರೂಪಾಯಿ. ಏನು ಮಾತನಾಡಿದ್ರೆ ಎದ್ದು ಮಾತನಾಡಿದ್ರು ಮಾವಯ್ಯನೇ ನಿನ್ನೆ ಮೊನ್ನೆ ನೀನು ನಮ್ಮ ದಯಸಿದೆಯ ಬಲ ಬಲ ಹಿಂದೆ ದಿನ ನಿಮ್ಮ ತಂದೆ ನಾವೇ ತಿಳಿಸಿ ಬಂದರೆ ನೀನು ಮಾತ್ರ ಇಲ್ಲಿ ಬಂಡ ಹಿಂದಿಯ ತೀರ್ತು ನಿಮ್ಮ ಕುಲದ ನೆನಪಿಸ್ಕೊಳ್ಳಮ್ಮ ನಿನ್ನ ಪ್ರಾಣ ಮಾಡು ಎಲೈ ಕುಲಕಂಠ ಎಲೈ ರಕ್ಕಸ ಕುನ್ನಿಯೇ ಅಖಂಡ ಮಾರ್ಮಲಿತು ನೆಂತು ನನಗೆ ಸರಿ ಸಾಟಿವಿಲ್ಲವೆಂದು ಮಗಳಿದರೆ ಎಂತ ಮೂರ್ಖ ನನ್ನ ಸಿದ್ಧ ಬಡಿಯಲ್ಲ ನಪ್ಪಯ್ಯನಿಗೆ ನನ್ನ ಮುಖ್ಯಬಲ ಸಾಮರ್ಥ್ಯದ ಮಗಬಿಡಿದರು ನಿನ್ನ ಸೈನಿಕರು ಏನಾದರೂ ಆಟ ಬಂದರೆ ಅವರು ರೆಡಿ ಎಂಬುದು ಅವರ ಕವಲಗಳನ್ನು ಕಿತ್ತಿ ನಮ್ಮ ಕುಲದೇವರಿಗೆ ಆರೋಪ ಮಾಡಿ ಹಾಕಿಬಿಡುವರು. ಸುಮ್ಮನೆ ಬಂದ ಏನು ಮಾಡಿವೆ ಮಾವಿಯನೇ ಎಲೈ ರಕ್ಕಸದ ಮನೆ ನಿಮ್ಮಂತ ದೃಢ ಕುಂಡಿಗಳ ಲೆಕ್ಕವಿಲ್ಲದಂತೆ ಎದುರು ದಿಕ್ಕಿ ಮಣ್ಣು ಮುಗಿಸಿ ಬಿಡುವೆನ. ಎಲೈ ಅದು ಮನೆಂಬ ಬಾಣಾಸುರನೇ ಎಷ್ಟು ಹೇಳಿದರು ನೀನು ಕೇಳಲಿಲ್ಲ. ನಿನ್ನ ಜೊತೆ ಮಾತನಾಡಿದರೆ ಏನು ಸಾರ್ಥಕವಿಲ್ಲ. ಜಾಗೃತಿಯಿಂದ ತಕ್ಕಿನಿಲ್ಲ ನಮ್ಮ ದಯಸಿ ನಿನ್ನ ಮಗಳಾದ ವಿಷಯ ದಾರ್ಢ್ಯಕ್ಕೆ ತೆಗೆದುಕೊಂಡು ಹೋಗಿ ರತ್ನವಾಗಲಿದ್ದಾರೆ. ಕೆಲೆ ಬಂಡ ಹಾರಿಸಿದ ನಂತರ ಉಂಡ ನೋಡಿದ್ದು ಯಾರನ್ನ ಮಾತನಾಡುವರಿದ್ದೆ ಊಟವರೆಂತ ನಾದಷ್ಟು ಸಹಿಸಿಕೊಂಡ ಕಾಲಕ್ಕೆ ಬಾಯಿಗೆ ಬಂದಂತೆ ಹೋರಾಡಿವೆಯ. ಎಲೈ ಮದಮದಿಯೇ ಎಲೈ ಮುಳಮದಿಯೇ ನಿನಗೇನೋ ಕಾಲ ಕೂಡಿ ಬಂದಂತೆ ಕಾಣ್ತದೆ. ಬರುವ ಎಲೈ ಕುಲಕಂಠಕನೇ ನಿನಗೆ ಪ್ರಾಣದ ಭಯ ಹೆಚ್ಚಿದ್ದಂತೆ ಕಾಣುತ್ತದೆ. ಎಚ್ಚರಿಸಿಕೊಳ್ಳುವುದಿದ್ದರೆ ಎಚ್ಚರಿಸಿಕೋ. ಎಲೈ ಮಂಡ
ಎಲೆ ಈ ಬಾಣಾಸುರನೆಂಬ ಹದಮನೆ, ಅಲೇ ಮತಿವಿನಾದ ಕಾಲಕೃಷ್ಣನೇ, ನನ್ನ ಮಗನಾದ ಹನುರುದ್ಧನನ್ನು ಏತಕ್ಕೆ ಕಟ್ಟಿಯಾಗಿ ಸಾಧವಾಗಿ ಕಟ್ಟಾರ್ಗಲ್ಲ ಮೂರ್ಖ. ಮರ್ಯಾದದಿಂದ ಅವನನ್ನು ಬಿಟ್ಟರೆ ನಿನಗೆ ಉಳಿಗಾಲವಾಯಿತು. ಹಾ, ಇಲ್ಲವಾದರೆ ನನ್ನ ಕೈ ಒಳಗಿನ ಸುದರ್ಶನ ಚಕ್ರದಿಂದ ಶಿರವನ್ನು ತೆಗೆದು ಬಿಡುವೆನು. ಹಾ, ನಿನಗೆ ಯಮಪುರ ಹಾದಿಯನ್ನು ತೋರಿಸುವೆನು. ಹಾ. ಸುಮ್ಮನೆ ಬಿಡ ಹದಮ, ಮಾಡಬೇಡ ಹೆಣ್ಣೋಳು ಸಂಗ್ರಾಮ. ಅಲೇ ಮತಿವಿನಾದ ಕಾಲಕೃಷ್ಣನೇ, ಎಲೆ ಹದಮನೆ, ನೀನ್ ಯಾವ ಬರ ಶಾಲೆಗೆ ತೆಗೆದು ನನ್ನ ಮಗಳನ್ನು ನಿನ್ನ ಮನೆಗೆ ಕೊಡುವುದಂತೆ. ಹಾ, ಎಲ್ಲಿಂದ ಬಾಯಿ ತರುವುದಂತೆ. ಹ, ಅಲೇ ಮೊಸಳೆ, ಎಲೆ ಮೂರ್ಖನೆ, ನಿನ್ನ ಎಲ್ಲ ಮಗಳನ್ನು ಕೇಳುವುದು ಧೈರ್ಯವಿದೆ ನಿನ್ನ ಮನೆಗೆ. ಸಹಜವಾಗಿ ಕೇಳುವುದಿಲ್ಲ ಹದಮ. ನಿನ್ನ ತಾಳವಿದ್ದರೆ ನಾವು ಇಲ್ಲಿಂದ ಗುಣಪಡಿಸಿಕೊಡುವುದು. ಹ, ನಿನ್ನ ಮಗಳ ಮಾಡಿದ ನಿನ್ನ ಮಗಳನ್ನು ಬಿಡುವ ತಕ್ಷಣ ಕೆಟ್ಟವಲ್ಲ. ನೀನ್ ಯಾವ ಕಡೆ ದಾರಿ ಎತ್ತಿದ್ರೆ? ಎಲೆ ಮೂರ್ಖ, ಅವನೇ ಹೇಳುವನು ಕೇಳು. ಅದೇನು ಚೆನ್ನಾಗಲ್ಲ? ಧನುಜ, ಎನ್ನ ನುಡಿಯು ಕೇಳೋ ಸಹಜ. ಧನುಜ, ಎನ್ನ ನುಡಿಯ ಕೇಳೋ ನೀ ಸಹಜ. ಎಲೆ ಮೂರ್ಖನೆ, ಹೇಳುವನು ಕೇಳು. ಧನುಜ, ಎನ್ನ ನುಡಿಯ ಕೇಳೋ ಸಹಜ. ಧನುಜ, ಎನ್ನ ನುಡಿಯ ಕೇಳೋ ನೀ ಸಹಜ. ಮದಾಂಬನೆ, ಅಲೇ ಮಹಾನದಿಯೇ, ಹುಚ್ಚ ನಾಯಿಯಂತೆ ಎಚ್ಚರ ತಪ್ಪಿ ಮಾತನಾಡಿದರೆ ಸ್ವಚ್ಛವಾಗಿ ಹೇಳುವೆನು. ಇಚ್ಛೆ ಬಿಟ್ಟು ಕೇಳು. ಅದೇನು ಜನ ಮೂರ್ಖ. ದೊಡ್ಡವರನ್ನು ಕೇಳದೆ ತಪ್ಪು ಮಾಡಿದ ಹುಡುಗರನ್ನು ನಾವೇ ಕ್ಷಮಿಸಿದಿದ್ದರೆ ಅವರಿಗೆ ಇನ್ಯಾರು ಗತಿ? ಒಬ್ಬರನ್ನು ಒಬ್ಬರು ಲಗ್ನ ಮಾಡಿಕೊಳ್ಳಬೇಕೆಂದು ಇಚ್ಛೆಪಟ್ಟಿದ್ದಾರೆ. ಅಂತ ಬಾಲಕರನ್ನು ಲಗ್ನ ಮಾಡದ ಎಚ್ಚರ ತಪ್ಪಿ ಮಾತನಾಡಿದರೆ ಬಂದ ಫಲವೇನು? ಕಂಡಿಯ ಬಾಣಚೂರನೆ, ಯುದ್ಧದಲ್ಲಿ ತೋರಿಸೋ ನಿನ್ನ ಭೀಕರ. ಎಲೆ ಹದಮನೆ, ಬಣ್ಣದ ಬಣ್ಣದ ಮಾತುಗಳನ್ನು ಆಡಬೇಡ. ಸಹಜವಾಗಿ ಮಾತನಾಡಲಿಲ್ಲ ಮೂರ್ಖ. ನಿನ್ನ ಮಾತಿಗೆ ಬೆಲೆಗಾಗಿ ನಿನ್ನ ಮನೆಗೆ ಕೊಡುವುದೊಂದೇ, ನಿನ್ನ ಬಾಯಿ ಕೊಡುವುದೊಂದೇ. ಎಲೆ ಮೋಸಗಾರನೇ, ಎಲೆ ಹದಮನೆ, ಹಿಂದಕ್ಕೆ ನಿನ್ನ ಮನದ ಬಲ
ಪಾಂಡುರಾಯನ ಮಗನಾದ ಅರ್ಜುನನಿಗೆ ಕೊಡಬೇಕೆಂದು ನಿಶ್ಚಯ ಮಾಡಿದಾಗ ಕೌರವರಿಗೆ ಮೋಸವನ್ನು ಮಾಡಿದ ಹೋಗಲಿಲ್ಲ. ಇಲ್ಲಿ ಏನು ಮುಂದೆ ಒಳ್ಳೆಯವರೆಂದು ಹೇಳಲಿಕ್ಕೆ ಬಂದೆಯ ಮೂರ್ಖ? ಎಲೆ ಬಂಡ ಇದಲ್ಲದೆ ಮತ್ತೆ ಹೇಳುವನು ಚೆನ್ನಾಗಿ ಕೇಳು. ನಮ್ಮ ತಂಗಿಯಾದ ಸುಭದ್ರೆಯು ಇಷ್ಟವಿಲ್ಲದಕ್ಕೆ ಅವಳನ್ನು ತಕ್ಷಣ ಇಲ್ಲಿಂದ ಹೊರಟು ಹೋಗುವೆನು. ಎಲ್ಲಿ ಅದಮ್ಮ ಅರ್ಜುನನಿಗೆ ಕೊಟ್ಟು ಲಗ್ನವನ್ನು ಮಾಡಿದನು. ಇದರಲ್ಲಿ ನನ್ನದು ಏನು ತಪ್ಪಿದೆ? ನಿನ್ನ ಮಗಳಾದ ಉಷೆಯು ನನ್ನ ಮಗನಾದ ಅನುರುದ್ಧನನ್ನು ಇಷ್ಟವಿಲ್ಲದಕ್ಕೆ ತಕ್ಷಣ ಇಲ್ಲಿಂದ ನಾನು ಹೊರಟು ಹೋಗುವೆನು. ಅರ್ಥವಿಲ್ಲದೆ ವ್ಯರ್ಥವಾಗಿ ಮಾತನಾಡಿದರೆ ಬಂದ ಫಲವೇನು? ಬಾಣಸೂರನೇ, ಯುದ್ಧದಲ್ಲಿ ತೋರಿಸೋ ನಿನ್ನ ಭೀಕರ. ಎಲೆ ಅದು ಅಮ್ಮನೆ ನಾನೆಷ್ಟು ವಿಧವಾಗಿ ಹೇಳಿದಳು. ನೀನು ಎಲ್ಲ ಮಾವನ್ನು ಕೇಳೋದೊಂದು ಬಿಡಲಿಲ್ಲ. ಸುಮ್ಮನೆ ಬಂದ ಹಾಗೆ ಹಿಡಿದು ಹಿಂದಕ್ಕೆ ಹೋದ್ರೆ ಒಳ್ಳೆದಾಯ್ತು. ಇಲ್ಲವಾಯ್ತಂದರೆ ಕೈ ಹಾಕಿ ನಿರ್ಮಿಸ್ಬಿಡೋಣ. ಮೂರ್ಖ ಎಲೆ ಅದಮ್ಮ ಎಲೆ ಅದಮನೆ ನಿನ್ನ ಯುದ್ಧದಲ್ಲಿ ಸೋಲಿಸಿ ನಿನ್ನ ಮಗಳನ್ನ ಕರೆದುಕೊಂಡು ಹೋಗೋದು ನನಗೆ ಯಾರು ಇದೆ ದೊಡ್ಡ ಕೆಲಸವು. ಬೀಗರ್ ಅವರು ನಾವೇ ಜಗಳ ಮಾಡಿದವರಿಗೆ ಪರಿವಾರವರಿಗೆ ಅಸಹ್ಯವಾಗುತ್ತದೆ. ಇನ್ನು ಮುಂದೆ ಹೇಳಿ ತಕ್ಷಣ ಇಲ್ಲಿಂದ ಹೊರಟು ಹೋಗುವೆನು. ಅರ್ಥವಿಲ್ಲದೆ ವ್ಯರ್ಥವಾಗಿ ಮಾತನಾಡಬೇಡ. ಬಾಣಸೂರನೇ, ಯುದ್ಧದಲ್ಲಿ ತೋರಿಸೋ ನಿನ್ನ ಭೀಕರ. ಮನೆ ನಾನು ನಿನ್ನ ಬಣ್ಣದ ಹಬ್ಬಕ್ಕೆ ಎದುರಿರಲ್ಲ. ನೀನೇನು ಸರಿ ವೈರಿಗಳಂದು ಎದೆ ಕೊಟ್ಟು ಬುದ್ಧಿ ಮಾಡಲ್ಲ. ಸೂರ್ಯನಂತೆ ಎತ್ತ ಮುಂದೆ ಜಂಬ ಕೊಟ್ಟು ಮಾತನಾಡೋಣ. ಎಲೆ ಮುಖದವರೇ, ಎಲೆ ಅದಮ್ಮನೆ ನಿನ್ನ ಮಾಯಾಚಾರವನ್ನು ನಾನು ಬಂದಿರಲ್ಲ. ನಿನ್ನ ಬಾಳ
ನಿನ್ನ ಇಷ್ಟದಂತೆ ಹುಸೇನನ್ನು ನಮ್ಮ ಅರಮನೆಗೆ ತರೆದುಕೊಂಡ ಇಷ್ಟದಂತೆ ಹುಸೇನನ್ನು ನಮ್ಮ ಅರಮನೆಗೆ ತರೆದುಕೊಂಡು ಹೋಗ ಅನುರುಲ್ಲನೆ ಹೋಗು ನಿಂಬೇಗನೆ ಇಷ್ಟದಂತೆ ಹೋಗಿ ಅಲ್ಲದ್ರೆ ಅಮ್ಮ ವಿಷಯ ಮತ್ತೆ ಮದುವೆ ಮಾಡು ಅಲ್ಲದೆ ವಿಷಯ ಐತಿ ಯಾರು ಸಾಕಲ್ಲ ನಮ್ಮಿಬ್ಬರ ಲಗ್ನವಾಯಿತು. ನನಗೆ ಬಹು ಸಂತೋಷವಾಯಿತು ಪ್ರಿಯ. ಹೇಳುವೆನು ಕೇಳು. ಬಾರೋ ಬಾರೋ ಕಲ್ಯಾಣ ಮಂಟಪಕ್ಕೆ ಬಾ. ಲಬ್ಧವಂತವು ನಮ್ಮ ಇಚ್ಛೆ ಪ್ರಕಾರವೇ ಆಯಿತು. ಈಗ ತಕ್ಷಣವೇ ಹೋಗಿ ತಂದೆ ತಾಯರ ಆಶೀರ್ವಾದವನ್ನು ಪಡೆದುಕೊಂಡು ಬರೋಣ. ಹೌದು ಸುಂದರಿ, ಹೋಗೋಣವೇ. ನಮ್ಮ ಭಾಗ್ಯಕ್ಕೆ ಹೋಲಿಸುವ ಸಂತೋಷದ ಕಾಲವನ್ನು ಮರೆಯಲು ಭಾರಿ ಅಂಶ ಕಾಂತ, ನನಗೆ ಜಯದಾವತಿಯನ್ನು ಮಾಡುವೆನು. ಜಯ ಮಹಾರಾಜ. जय महाराजा बापा श्री कृष्ण परमात्मा. जला सारथी स्वामी
ಇದೇನು ಆಚಾರ್ಯ? ಅದೇನು ದೇವ? ಆರ್ಕೆ ಬಿಡುವುದಕ್ಕೆ ಈ ಸರಿಯಾದ ಸ್ಥಳವು ಹಾ ಮತ್ತು ಭದ್ರತವನ್ನು ನಿಲ್ಲಿಸಿ ಹಾ. ಆರ್ಕೆ ಬಿಡುವುದಕ್ಕೆ ಈ ಅಯ್ಯೋ, ಸ್ಥಾನವನ್ನು ಅಯ್ಯೋ. ಸಾರಥಿ ಅತಿ ಜಾಗೃತಿ. ನಿನ್ನ ಹೆಸರಂತಾಗಲಿ ಹೋಗುದಿ. ತಡಿ, ತಡಿ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಜಲ ಸಾರಥಿ, ಇದೇನು ಆಶ್ಚರ್ಯವು? ಆರ್ಕತ್ತ ಜಲವು ಬೆತ್ತಲು ಕಾರಣವೇನು? ಮತ್ತು ಇದೆಲ್ಲದ ಆರ್ಕೆ ಬಿದ್ದಿರುವ ಈ ತಾಂಬೂಲವು ದಾರುಗಳಿರಬಹುದು. ಎಲೆ ಮದಾಂಧನೆ, ನೀನು ದಾರು ನಾನು ಆರ್ಕೆ ಬಿಡುವುದಕ್ಕೆ ಬಲಾಕ್ರಮದಲ್ಲಿ ನೀನು ಉಗಳಲು ಎಷ್ಟು ಗರ್ವವು? ಸುದರ್ಶನವೇ, ಇನ್ನೇತಕ್ಕೆ ಆಲಸ್ಯ? ತಡವರಸಿ ಅವನು ಯಾರೇ ಆಗಿರಲಿ, ನಾಳೆ ಸೂರ್ಯಾಸ್ತದ ಒಳಗೆ ಅವನು ಶಿರವನ್ನು ತೆಗೆದುಕೊಂಡು ಬಾ ಸುದರ್ಶನ, ಮುರಿ ಅವನ ಗರ್ಭವನ್ನ. ಗಯ ಮಹಾರಾಜ, ಗಯ ಮಹಾರಾಜ, ಬರ್ಬೇಕಾ ಜಲ್ದಿ ಬರ್ಬೇಕಾ? ಇದೇನು ಆಶ್ಚರ್ಯಮಯವಾದ ಸಂಗತಿ. ಅದೇನು ದೇವ? ಮಕ್ಕಳನ್ನು ತೋಳಕ್ಕೆ ಏಕವಾಗಿ ಓದು ಎಮ್ಮೆ ಪುಷ್ಪ ಕೈ ಮಾನವಕ್ಕೆ ಧಾಮವೇ ಮೆಟ್ಟಿ ಬಂದಂತಾಗಿದೆ. ಯಾವ ಕಾರಣ ಅಪ್ಪಲ್ಲ ಸಾರದೆ ಅವನ ಆತ್ಮವೇಗಕ್ಕಿಂತ ಮಿಗಿಲಾಗಿ ಬರವರ ವಶಕ್ಕೆ ಬರವೇ. ಆಕಾಶ ಮಂಡಲ ಅಲ್ಲಲ್ಲ ಕಲ್ಲವಾಗಿತ್ತು. ಅವನ ಅಶ್ವವೇಗಕ್ಕಿಂತ ಮಿಗಿಲಾಗಿ ಬರವರ ವಶಕ್ಕೆ ಬರವೇ. ಆಕಾಶ ಮಂಡಲ ಕಲ್ಲವಾಗಿತ್ತು. ಅವನನ್ನು ನನ್ನನ್ನು ಬೆನ್ನಿಟ್ಟು ಬರು. ಅವನಿಗೆ ಏನಾದರೂ ನನ್ನಿಂದ ಅಪಕಾರವಾಗಿರಬಹುದು. ಅದು ಏನಾಗಿದೆ? ಒಟ್ಟು ಭೂಮಂಡಲಕ್ಕೆ ಅತಿ ಜಾಗೃತಿಗೆ ಹೊಡೆಯಲು ಸಾಧ್ಯ. ಓಡಿಸಿದೆ ಜಾಗೃತಿ. ಐಶ್ವರ್ಯ ವಸ್ತು ಬಾರೈ ಗಯ ಮಹಾರಾಜನೇ. ಅಹೋ ಗಯ ಮಹಾರಾಜನೇ, ಇದೇನು ಆಶ್ಚರ್ಯಮಯವಾದ ಸಂಗತಿ. ಆಕಾಶದ ಪುಷ್ಪ ಕೈ ಮಾನವನ್ನೇರಿ ದೇಶ ಸಂಚಾರ ಮಾಡುತ್ತಾ ಬರುವ ನನಗೆ ತಾವು ಬೆನ್ನೆಟ್ಟಿ ಬಂದಂತಾಗಿದೆ. ತಾವು ಕಾರಣಕ್ಕಾಗಿ ನನ್ನನ್ನು ಬೆನ್ನೆಟ್ಟಿ ಬರೋದು ನನಗೆ ತಿಳಿಯಲಾರದ ಬ್ರಹ್ಮಪುತ್ರ. ಹಿರಿಯರ ವಿಚಿತ್ರ. ನಾರಾಯಣ ನಾರಾಯಣ, ಗಂಧರ್ವ ಒಡೆಯನಾದ ಗಯ ಮಹಾರಾಜನೇ, ಆಹೋ ಸ್ವಾಮಿನಾರೇ, ಸಹಿಸಿಕೋ ನಿನ್ನ ತಪವನ್ನೀಕ್ಷಣ. ಅಹೋ ಗಂಧರ್ವ ನಾಯಕನೇ, ಆಹೋ ಸ್ವಾಮಿನಾರೇ, ನಿಮಗೆ ಗೊತ್ತಾಗಬೇಕು ಪಾಪ ವಿಷಯ ಯಾವುದೆಂದರೆ, ನೀನು ಪುಸ್ತಕ ವಿಮಾನದೊಳಗೆ ಸಂಚರಿಯಾಗಿ ಆಕಾಶ ಮಾರ್ಗದಲ್ಲಿ ಹೋಗುವಾಗ ನೀನು ಬಾಯಿಯಲ್ಲಿ ಹಾಕಿಕೊಂಡಂತಹ ತಾಂಬೂಲವು ಕೆಳಗೆ ಉಗುಳಿದ ಕಾರಣ ಕೆಳಗೆ ಸಮುದ್ರದಲ್ಲಿ ಆರ್ಗೆ ಬಿಡುವ ಶ್ರೀಕೃಷ್ಣರ ಕೈಯಲ್ಲಿ ನೀನು ಉಗುಳಿದಂತಹ ತಾಂಬೂಲವು ಬಿದ್ದಿದ್ದಾದ ಕಾರಣ ಆ ಕೃಷ್ಣನು ಕುಬ್ಬಿತಾನಾಗಿ ಸೂರ್ಯಾಸ್ತಮಯವಾಗುವುದರೊಳಗಾಗಿ ನಿನ್ನ ಶಿರವನ್ನೇ ತೆಗೆಯುವನೆಂದು ತನ್ನ ಬಾಲಕದೊಳಕ್ರಮನಾಗಿ ಮೆರೆಯುವ ಸುದರ್ಶನವೆಂಬ ಚಕ್ರವನ್ನು ಕಳಿಸಿರುವನು ಗಂಧರ್ವನೇ. ತಿಳಿಯಿತೆ ಇದರ ವರ್ತನೆ.